ಅದೇನು ಬರುತ್ತೆ ಬರಲಿ. ಲಾಕ್ ಐತಿ ಇವಾಗ. ಹೊರಗಡೆ ಕತ್ಲು. ಎಷ್ಟು ಕತ್ಲಿದೆ ಗೊತ್ತಾ? ಅಮ್ಮ ಆಗಿ ಒಂದ್ ಸಮಾಧಾನದ ಮಾತಾಡದೆ ಹೋಗ್ತೀಯಾ? ಎಷ್ಟು ಭಯ ಆಯ್ತು ಗೊತ್ತಾ? ಅಯ್ಯೋ ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಕಡಿದ್ರೆ ನಾಲ ಕಾಳಾಗೋ ಹಾಗಿದ್ಯಾ? ಕತ್ಲಲ್ಲಿ ಹೊರಗಡೆಯಿಂದ ಬರಕ್ಕೆ ಹೆದರ್ಕೊಂಡು ಸಾಯ್ತೀಯಲ್ಲೋ. ಒಬ್ಬ ಮಿಲಿಟರಿ ಕಮಾಂಡೆಂಟ್ ಮಗ ಆಗಿ ಸಣ್ಣ ಸಣ್ಣ ವಿಷಯಕ್ಕೂ ಚಿಕ್ಕ ಮಗು ತರ ಹೆದರ್ಕೊಂಡು ಸಾಯ್ತೀಯಲ್ಲೋ. ನಿಮ್ಮಪ್ಪ ಏನಾದ್ರೂ ಬದುಕಿದ್ರೆ ನೇಣು ಹಾಕೊಂಡು ಸಾಯ್ತಾ ಇದ್ರು. ನಾನು ಏನ್ ಮಹಾ ತಪ್ಪ? Stop this nonsense. ವಿಶಾಲು, Enough. Don't show me your face. Get lost. ವಿಶಾಲು, Get lost. ನಿನ್ ಕಂಡ್ರೆ ಅರ್ಧ ಭಯ ನನಗೆ. ಎಲ್ಲಿ ಹೋಗಿದ್ದೆ? ಸಂಜು ಮನೆಗೆ. ಯಾಕೆ? ಸಿನಿಮಾ ನೋಡಕ್ಕೆ. ಅವ್ರ ಮನೆಯಲ್ಲಿ ಹೋಮ್ ಥಿಯೇಟರ್ ಇದೆ. ಯಾವ ಸಿನಿಮಾ? ಆಪ್ತ ಮಿತ್ರ. ಹೆದರ್ಕೊಂಡ್ಯಾ? ನೋ 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 ನೋ. ಅಮ್ಮ, ಸಿನಿಮಾದಲ್ಲಿ ಒಂದು ನಾಗವಲ್ಲಿ ಕ್ಯಾರೆಕ್ಟರ್ ಬರುತ್ತಲ್ವಾ, ಎಷ್ಟು ಫೇಕ್ ಅನ್ಸುತ್ತೆ ಅಲ್ವಾ? ನಾನು ಹೆದರ್ಲಿಲ್ಲ. ಅಂತೆ. ಇಟ್ಸ್ an empty wall. ಎಂಥದೂ ಇಲ್ಲ. ಅಮ್ಮ, ವೀಕೆಂಡ್ ಸೈಕಿಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಯು ಆರ್ ಕಮಿಂಗ್. ಅಮ್ಮ, ಅದು ಅಮ್ಮ, ನಿನ್ಗೇನು ಆಗಿಲ್ಲ ಅಂತ ಗೊತ್ತು ಕಣೋ. ತೆಪ್ಪಕ್ಕೆ ಬಿತ್ಕೊಳ್ಳೋ.
ಬಾರಮ್ಮ. What happened? ರಕ್ತ ರಕ್ತ ರಕ್ತ. ಅಲ್ಲ, ಅದು ರಕ್ತ ಅಲ್ಲ. It is blood. No, it is not. It is blood. No, it is not. It is blood. It is not 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 blood. ಹೋಗ್ತಾನೆ ಹೋಗ್ತಾನೆ ಹೋಗಲ್ಲ ಹೋಗಲ್ಲ ಹೋಗ್ತಾನೆ ಹೋಗ್ತಾನೆ ಹೋಗಲ್ಲ ಹೋಗಲ್ಲ. ನಮ್ ಹುಡುಗ 100% ಹೋಗ್ತಾನೆ. ನಮ್ ಹುಡುಗ 200% ಹೋಗಲ್ಲ. ಹೇ ಹೋಗ್ತಾನೆ ಗುರು, ಹೋಗಲ್ಲಪ್ಪ, ಪಕ್ಕ ಹೋಗ್ತಾನಪ್ಪ. ಸಾಧ್ಯನೇ ಇಲ್ಲ. ಏ ಹೋಗ್ತಾನೆ ಅಂದ್ರೂ ಸುಮ್ಮನೆ ಅವನೇ ಯಾಕೆ ಗೊಳಿಕೋತೀರಾ? ಅವ ಹೋಗಲ್ಲ. ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ. ಆ ಮನೆಯಲ್ಲಿ ಭೂತ ಉಂಟು ಮರಾಯ. ಸಂಜೆ ಆದ ಮೇಲೆ ಅಲ್ಲಿ ಯಾರು ಸುಳಿಯಲ್ಲ. ನಾನೇ ಒಮ್ಮೆ ಕಣ್ಣಾರೆ ನೋಡಿದ್ದೇನೆ. ಆ ಮನೆಯಲ್ಲಿ ಭೂತ ಉಂಟು. ಸುಮ್ಮನೆ ಹೋಗಿಬಿಟ್ರೆ ಹೆದರಿಸ್ಬೇಡಿ. ನಿಮ್ಮಿಷ್ಟ. ಗೊತ್ತಲ್ಲ ನಮ್ಮ ಗೋಪಾಲ ಇದೇ ರೀತಿ ಹೋಗಿ ರಕ್ತ ಕಾರಿ ಸತ್ತ. ಇದರ ಮೇಲೆ ನಿಮ್ಮ ಹಣೆ ಬರ. ಹೋಳು ಬರೀ ಹೋಳು, ಹೋಳು. ಬರೀ ಹೇ. ಮಗ ಹೋಗ್ತೀಯಲ್ವನೋ? ರೋಡಿಂದ 4 ಹೆಜ್ಜೆ ಮನೆಗೆ ಹೋಗಿ ಹೆದರ್ತಾನೆ. ಇಂಥ ಪುಕ್ಲುನ್ ಕಟ್ಕೊಂಡು ಹೆಂಗೆ ಎಣುಕ್ತೀಯಾ? ಓಡೋದ್ರೆ ಹೆದರ್ತೀನಿ ಅಂತ ಅರ್ಥನಾ? ಕತ್ಲಂದ್ರೆ ಆತಂಕ ಆಗೋದು ಸಹಜ. ಜಗತ್ನಲ್ಲಿ ಯಾರು ಕತ್ಲಲ್ಲಿ ಓಡಾಡೋದೇ ಇಲ್ವಾ? ಮುಚ್ಚಪ್ಪ ಸ್ವಲ್ಪ. ಮೀಟ್ರ್ ಇಲ್ಲ ಅಂತ ಹೇಳು. ನೋ, ಅವನಿಗೆ ಹರ್ಟ್ ಆಗುತ್ತೆ. ಒಂದ್ ಚಿಕ್ಕಿ ಕೊಡಿ. ಹಾ ಕೊಡಪ್ಪ ಕೊಡು. ಪಾಪ ಚಿಕ್ಕ ಹುಡುಗ ಚಿಕ್ಕಿ ತಿಂದು ಮನೆಗೆ ಹೋಗಿ ಪಾಚ್ಕೋತಾನೆ. ಅಷ್ಟೇ ಅವನ್ ತಾಕತ್ತು. ಅವನ್ ತಾಕತ್ತೇನಂತ ತೋರಿಸ್ತಾನೆ. ವಾಟ್? He will accept your challenge. ನೀವ್ ಹೇಳಿರೋ ಪಾಳ್ ಬಂಗ್ಲೆಗೆ ನಾಳೆ ಅವನು ಹೋಗ್ತಾನೆ. ನಾನಾ? ಎಸ್, ನೀನೇ ಮಿಸ್ಟರ್ ಖುಷ್ವಂತ್, ಮೈ ಸ್ವೀಟ್ ಹಾರ್ಟ್. ಮಾತಿಗೂ ನಿನ್ನ ಹೆದ್ರು ಪುಕ್ಲ ಅಂಜ್ಪುರ್ಕ ಅಂತ ಗೇಲಿ ಮಾಡ್ತಾರೆ. ಇವರೆಲ್ಲರ ಬಾಯಿಗೂ ಬೀಗ ಹಾಕಕ್ಕಿರೋದು ಒಂದೇ ದಾರಿ. ಅದೇನಂದ್ರೆ ಅಕ್ಸೆಪ್ಟ್ ದ ಚಾಲೆಂಜ್ ಆ್ಯಂಡ್ ಫಿನಿಶ್ ದ ಟಾಸ್ಕ್. ನಾಳೆ ರಾತ್ರಿ ಆ ಮನೆಗೆ ಹೋಗಿ 5 ನಿಮಿಷ ಇದ್ದು ಬರ್ತಾನೆ. ದ್ಯಾಟ್ಸ್ ಇಟ್. ನಿಮಗೆ ಮಂಡೆ ಸರಿ ಉಂಟ ಮರೆಯ? ಛೇ, ನೀವು ಹೋಗಿ. ಅವನ ಬದಲು ನಾನು ಹೇಳ್ತಾ ಇದ್ದೀನಿ, ನಾನು ಗಟ್ಸಿರೋ ಗಂಡಸು ಅಂತ ಖುಷ್ ಪ್ರೂವ್ ಮಾಡೇ ಮಾಡ್ತಾನೆ. ಲೇ, ಇಟ್ ಇಸ್ ಡನ್. ಬರೀ ಹೋಗೋದಲ್ಲ. ಬೇಕಾ? ಹಾ, ಇದನ್ನ ಆ ಬೂತ್ ಬಂಗ್ಲೆ ಗೋಡೆಗೆ ಹೊಡೆದ್ಬಿಟ್ಟು ಬರಬೇಕು. ಏನ್ ಮಗ? ಕರೆಕ್ಟ್ ಪಾಯಿಂಟ್. ಏನ್ ಪ್ರೂಫಾ? ಎಸ್. ಓಕೆ, ಡನ್. ಬಾರೋ ಹೋಗೋಣ. ಬೇಡ ಕಣೆ. ಏಯ್ ಬಾರೋ. ಹೋಗಿ ಬಾ ಕಂದ, ಹೋಗಿ ಬಾ ಕೊನೆಯ ಬಾರಿ ಕಣ್ಣೀರ ವಿದಾಯ ನಿನಗೆ. ಸಾರಿ ಖುಷ್, ಬೆಚ್ಬಿದ್ಯಾ? ನಿನ್ನ ಆತಂಕ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ ಕಣೋ. ಸಾರಿ ಖುಷ್, ನಿನ್ನ ಒಪಿನಿಯನ್ ಕೂಡ ಕೇಳಿದೆ. ನಿನ್ನ ಪರವಾಗಿ ನಾನೇ ಕಮಿಟ್ ಆಗಿಬಿಟ್ಟೆ ಕಣೋ. ಅವರೆಲ್ಲ ನಿನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಖುಷ್. ಅದನ್ನು ಕೇಳಿದ್ರೆ ತುಂಬ ಹಿಂಸೆ ಆಗ್ತಿದೆ ಖುಷ್. ಏನಂತ ಮಾತಾಡ್ತಾರೆ? ಸೀಡ್ಲೆಸ್ ಅಂತ ಕರೀತಾರೆ. ಪ್ರೀತಿ ಮಾಡೋನು ಧೈರ್ಯವಂತ ಆಗಿರಬೇಕು ಅಂತ ಎಲ್ಲ ಹುಡುಗಿರ ಆಸೆ ಅಲ್ವಾ? ಇದು ಬರೀ ಪರೀಕ್ಷೆ ಮಾತ್ರ ಅಲ್ಲ ಖುಷ್. ನಮ್ಮ ರಿಲೇಶನ್ಶಿಪ್ ಡಿಸೈಡ್ ಆಗುತ್ತೆ ನಾಳೆ ರಾತ್ರಿ.
ಈ ಟಾಸ್ಕ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನೀನು ನನ್ನ ಬಿಟ್ಟು ಹೋಗ್ತೀಯಾ? ಎಸ್, ಬಟ್ ನೀನೇ ತಲೆ ಕೆಡ್ಸ್ಕೋಬೇಡ, ಹಾಗೆಲ್ಲ ಏನೂ ಆಗಲ್ಲ ಖುಷ್. ನೀನು ಗೆದ್ದೇ ಗೆಲ್ತೀಯಾ. ಯು ಕ್ಯಾನ್ ಡೂ ದಿಸ್ ಖುಷ್, ಯು ವಿಲ್ ವಿನ್ ದಿಸ್. ಹುಷಾರಾಗಿರು, ಮರಿಬೇಡ ನಾಳೆ ರಾತ್ರಿ, ಮಿಸ್ ಮಾಡಬೇಡ ಖುಷ್. ಐ ಲವ್ ಯು ಬೇಬಿ. ಗುಡ್ ಲಕ್ ಖುಷ್, ಬಾಯ್. Jesse, I will do it for you, only for you. Love you, Jesse. ನಿನ್ಗೋಸ್ಕರ ಹೋಗ್ತೀನಿ ಜೆಸ್ಸಿ. ಐ ಲವ್ ಯು ಜೆಸ್ಸಿ. ನಿನ್ಗೋಸ್ಕರ ನಾಳೆ ಹೋಗ್ತೀನಿ ಜೆಸ್ಸಿ. ಬೇಡ ನೋಡು, ಹೆದರ್ಸ್ಬೇಡ. ಬಾರೋ ಹೇ ಬಾರೋ ಸನಿಹಕ್ಕೆ ಬಾರೋ, ಬಾರೋ ಸನಿಹಕ್ಕೆ ಬಾರೋ. ನೀ ಬಂದೆ ನಾ ಕೊಡದೆಯ ಮಂತ್ರಣ, ವಿರಹಾಗ್ನಿ ನಂದಿಸುವ ರಸದೌತಣ. ನೀ ಬಂದೆ ನಾ ಕೊಡದೆಯ ಮಂತ್ರಣ, ವಿರಹಾಗ್ನಿ ನಂದಿಸುವ ರಸದೌತಣ. ಕಾತರಿಸಿ ಕಾದಿರುವೆ ರಮಿಸಿ ಮನಿಸಿ ತಣಿಸಿ ಹೋಗು ಬಾರೋ. ಬಂದ್ಯಾ? ಬಾ. ಯಾರು ನೀವು? ಅನ್ಕೊಣು ಖುಷ್, ಗೊತ್ತಾಗ್ಲಿಲ್ವಾ? ನಿನಗೋಸ್ಕರ 35 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅಯ್ಯೋ, ನನ್ನ ವಯಸ್ಸು ಇವಾಗ 25. ಹಿಂದಿನ ಜನ್ಮದ ಲೆಕ್ಕ ಮರ್ತ್ಬಿಟ್ಯಾ? ಯಾಕೋ ಗೊತ್ತಾಗ್ಲಿಲ್ವಾ? ಅವತ್ತು ಚಿಕ್ಕಿ ತಂದ್ಕೊಡ್ತೀನಿ ಅಂತ ನಿಲ್ಸೋದವನು ಮತ್ತೆ ಬರ್ಲೇ ಇಲ್ಲ. ನಿನಗೋಸ್ಕರ ಕಾದು ಕಾದು ಹ್ಯಾಕ್ ಸ್ವರ್ಗೋಗಿದ್ದೀನಿ ನೋಡು. ಚೀಕಿತಾನೆ ಇವಾಗ ತಗೊಂಡು. ಬೇಡ ಕಣೋ, ಬೇಡ, ನಂಗೆ ಚಿಕ್ಕಿ ಬೇಡ. ನಂಗೆ ನೀನ್ ಬೇಕು, ನಂಗೆ ಚಿಕ್ಕಿ ಬೇಡ. ನಿನ್ನೆ ಬರ್ತೀನಿ. ಏನಾಯ್ತು ನಿನ್ಗೆ? ಏನಾಯ್ತು ಖುಷ್? ಏನಾಯ್ತು? ಕಮಾಂಡೆಂಟ್ ಕುಶಾಲಪ್ಪನ್ ಮಗ ನೀನು, ಲಯನ್ ಹಾರ್ಟೆಡ್ ಅವರು. ಎಂಥ ಹಳ್ಳೆದೆ ಮಗನ ಹುಟ್ಟಿಸ್ಬಿಟ್ರು. ಇಲ್ಲಮ್ಮ, ನಿಂಗೆ ಗೊತ್ತಿಲ್ಲಮ್ಮ, ಇಷ್ಟು ದೊಡ್ಡಲ್ಲೂ ಕುತ್ತಿಗೆ ಹಾಕಿ. ಖುಷ್, ನೀನ್ ನೋಡ್ತಿದ್ರೆ ಸಂಕಟ ಆಗುತ್ತೆ ಕಣೋ. ಡೀಪ್ ಡಿಪ್ರೆಷನ್ ಅಲ್ಲಿದ್ಯಾ ನೀನು. ಆದ್ರೆ ಹೆದರ್ಬೇಡ, ನಿನ್ ಜೊತೆ ನಾನಿದ್ದೀನಿ. ನಾನು ಹೆದರಲ್ಲಮ್ಮ, ನನ್ನ ಹತ್ರ ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ವಃ ಸತ್ಯರ್ತುರ್ವರೆಣ್ಯಂ. ನಾನು ಹೇಳ್ಕೊಡ್ತೀನಿ ನಿನ್ಗೆ. ಓಂ ಭೂರ್ಭುವಸ್ವಃ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ
भड़को देवस्य धीमहि यो यो न प्रचोदयात्। ಹೇ ಕುಶ್, ನಾಳೆ ಹೋಗ್ತಾ ಇದೆಯಾ ತಾನೆ? ಎಲ್ಲಿಗೆ? ಎಲ್ಲಿಗೆ ಅಂದರೆ ಭೂತ್ ಬಂಗ್ಲೆಗೆ. ಭಯ ಆಗುತ್ತೆ ಕಣೆ. ನಿನ್ನ ಮರ್ಯಾದೆ ಉಳಿಸ್ಕೊ, ಹಾಗೆ ನನ್ನ ಮರ್ಯಾದೆನೂ ಸ್ವಲ್ಪ ಉಳಿಸೋ. ಆಲ್ ದಿ ಬೆಸ್ಟ್ ಸ್ವೀಟ್ ಹಾರ್ಟ್. ಜೆಸ್ಸಿ, ಪಾಪ ಬಂದೆ. ಬಾಯ್ 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 ಬಾಯ್. ಯಾರಿದ್ದೀರಾ? ನಾನು ಎದುರಲ್ಲ. ನನ್ನ ಹತ್ರ ಮೊಳೆ ಇದೆ, ಮೊಳೆ ಚುಚ್ಚಿಬಿಡ್ತೀನಿ. ಯಾರಿದ್ದೀರಾ? ನಾನ್ ಗಾಯತ್ರಿ ಮಂತ್ರ ಹೇಳ್ತಿದ್ದಂಗೆ ಓಡ್ತಿರ್ಬೇಕು. ಓಂ ಭೂರ್ಭುವಸ್ವಃ ದೇವಸ್ಯ ಧೀಮಹಿ. ಎಲ್ಲ ಓಡೋಗ್ತಾರೆ ಗಾಯತ್ರಿ ಮಂತ್ರ ಹೇಳಿದ್ರ. ಧಿಯೋ ಯೋ ನ ಪ್ರಚೋದಯಾತ್. ಎದುರಿಸಿದ್ರೆ ಇದೆಲ್ಲ ಹೊಡ್ಬಿಡ್ತೀನಿ. ಹೊಡಿತೀನಿ. ರಕ್ತ. ರಕ್ತ. ಯಾರು ಹೊಡೆದಿದ್ದು? ಯಾರು ಇಟ್ಕೊಂಡಿರೋದು ನನ್ನ? ಬಿಡ್ರೋ, ಬಿಡ್ರೋ ನನ್ನ. ವಿಶಾಲು, ಯಾರೋ ಹಿಡ್ಕೊಂಡಿದ್ದಾರೆ ನನ್ನ. ಸಂಜು,
ಎಲ್ಲೋ ಇದ್ದೀರಾ? ಬಂದ್ರೋ ಬಂದ್ರೋ, ಕರ್ಕೊಂಡು ಹೋಗ್ರ ನಂಗೆ ಇಲ್ಲಿಂದ. ಬಂದ್ರೋ, ಕಾಪಾಡ್ರೋ. ಕಿಟ್ಕಿಲ್ ನೇತಾಕಿರೋ ಗ್ಲೌಸ್ ಶಾಡೋ ಗೋಡೆ ಮೇಲೆ ಬಿದ್ರು ಒಳ್ಳೆ ದೆವ್ವ ನೋಡ್ದೊಂಥರ ಆಡ್ತಾನೆ. ನಿಮ್ಮಮ್ಮಿ ಅಡುಗೆ ಮನೆ ಲೈಟ್ ಸ್ವಿಚ್ ಆನ್ ಮಾಡಿದರೆ ಇದ್ರ ಶಾಡೋ ಗೋಡೆ ಮೇಲೆ ಬೀಳುತ್ತೆ, ಇಲ್ಲ ಅಂದರೆ ಡಿಸಪಿಯರ್ ಆಗುತ್ತೆ. ಅಯ್ಯ ಲವ್ ದಡ್ಡ, ನೀನು ವಾಶ್ರೂಮಿಂದ ಹೊರಗಡೆ ಬಂದಮೇಲೂ ಅದೇ ಸೌಂಡ್ ಬರ್ತಾ ಇರ್ತದೆ. ಯಾಕೆ ಹೇಳು? ಲವ್, ಕಿಚನಲ್ಲಿ ಅಮ್ಮ ಫಿಲ್ಟರ್ ಆನ್ ಮಾಡಿರ್ತಾರೆ, ಅದಕ್ಕೆ. ವಿಟಮಿನ್ B9 ಡಿಫಿಷಿಯನ್ಸಿ ಇದೆ ಅಂತ ಬೀಟ್ರೂಟ್ ಜ್ಯೂಸ್ ರೆಡಿ ಮಾಡಿದ್ದೆ. ಅದನ್ನು ನೋಡಿ ನೀನು ರಕ್ತ ಅಂತ ಗಾಬರಿ ಆದೆ. ಎಸ್, ಅದನ್ನು ನಿನ್ನ ಟೇಬಲ್ ಮೇಲೆ ತಂದಿಟ್ಟಿದ್ದು ನಾನೇ. ಮತ್ತೆ ಆ ಪಾಳ್ ಬಂಗ್ಲೆ ಗೋಡೆಗೆ ಮೊಳೆ ಹೊಡೆಯೋ ಅರ್ಜೆನ್ಸಿಲಿ ನಿನ್ನ ಟೀ ಶರ್ಟ್ಗೆ ನೀನೇ ನೇಲ್ ಮಾಡ್ಕೊಂಡಿದ್ದೆ ಖುಷ್. ಲೋ ದಡ್ಡ, ನಿನ್ನ ಭಯ ಎಕ್ಸ್ಟ್ರಿಮಿಟಿ ತಲುಪಿ ನೀನು ಕೂಗಾಡಿ ಕಿರ್ಚಾಡಿ ಒದ್ದಾಡಿ ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಕಣೋ. ಸಾರಿ ಖುಷ್, ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ. ಫರ್ಗಿವ್ ಮೀ ಫಾರ್ 2 ರೀಸನ್ಸ್. ಮೊದಲನೇದಾಗಿ ನೀನು ಈ ಟಾಸ್ಕ್ ಮುಗಿಸ್ಲಿಲ್ಲ ಖುಷ್. ಎರಡನೇದಾಗಿ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಖುಷ್. ಜೆಸ್ಸಿ, ನಯ ಪೈಸಾನು ಧೈರ್ಯ ಇಲ್ಲದೆ ಇರೋನ್ ಜೊತೆಗೆ ನಾನು ಹೇಗೆ ಮುಂದುವರಿಲಿ ಖುಷ್? ಸಾರಿ ಖುಷ್, ಗುಡ್ ಬೈ. ನೋ, ಏನು ಮಾಡ್ತಿದ್ಯಾ? ಇಂಥ ಪರಿಸ್ಥಿತಿಲಿ ಅವನನ್ನು ಬಿಟ್ಟು ಹೋಗ್ತೀಯಾ? ಇವನ ನೀನಲ್ದೆ ಇನ್ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳು? ಇಷ್ಟು ವರ್ಷದ ನಿಮ್ಮ ಫ್ರೆಂಡ್ಶಿಪ್ಪು, ಅಂಡರ್ಸ್ಟ್ಯಾಂಡಿಂಗ್, ಕೇರ್, ಲವ್, ಕನ್ಸರ್ನ್ ಇದಕ್ಕೆಲ್ಲ ಬೆಲೆನೇ ಇಲ್ವಾ? ನೀವೇ ಬಿತ್ಬಿಡಿಸಿರೋ ಅಂಥ ಈ ಭಾವನೆಗಳನ್ನು ನೀನೇ ಅನಾಥ ಮಾಡಿ ಹೋಗ್ತೀಯಾ? ಬೇಡ ಜೆಸ್ಸಿ, ಪ್ಲೀಸ್ ಅವನನ್ನು ಬಿಟ್ಟು ಹೋಗ್ಬೇಡ. ಓಹ್ ಆಂಟಿ, ಈ ಪ್ರಪಂಚದಲ್ಲಿ ನನ್ನಷ್ಟು ಸಂದಿಗ್ಧದಲ್ಲಿರೋ ತಾಯಿ ಯಾರೂ ಇಲ್ಲ ಅನ್ಸುತ್ತೆ. ಬೇಡ, ಅವನನ್ನು ಬಿಟ್ಟು ಹೋಗ್ಬೇಡ. ಓಹ್ ಆಂಟಿ. ಓ ಭಟ್ರೆ, ಬನ್ನಿ. ಅಮ್ಮವರು ಈ ಚಾಮುಂಡೇಶ್ವರಿ ತಾಯ್ತ ತರಕ್ಕೆ ಹೇಳಿದ್ರು. ಇದನ್ನು ಹಾಕೊಳ್ಳಿ ಮರೆಯ, ನಿಮ್ಮ ಸುತ್ತ ಯಾವ ಪೀಡನೂ ಸುಳಿಯಲ್ಲ. ಅರ್ಥ ಆಯ್ತಾ? ತಗೊಳ್ಳಿ. ಇದರ ಅವಶ್ಯಕತೆ ಇಲ್ಲ. ತಾಳಿ ಕಟ್ಟಿಸ್ಕೊಳ್ಳೋಳು ನನ್ನ ಜೊತೆಗಿರ್ಬೇಕಾದ್ರೆ ಈ ತಾಯ್ತದ ಅವಶ್ಯಕತೆ ಇಲ್ಲ. ಇವನ ಜೊತೆ ಕೊನೆ ತನಕ ನಾನಿರ್ತೀನಿ. ಇವತ್ತು ಮಾತ್ರ ಅಲ್ಲ, ಯಾವತ್ತಿಗೂ ನಾನು ಜೊತೆಗಿದ್ದು ನೋಡ್ಕೊಳ್ತೀನಿ. ಕರೆಂಟ್ ಹೋಯ್ತಾ ಜೆಸ್ಸಿ? ಆಹಾಹಾಹಾ, ನೋಡಿದ್ರಾ ಈ ಕಳ್ಳನ ಮಗನ್ನ? ಇಷ್ಟು ದಿವಸ ಭಯ ಆದಾಗೆಲ್ಲ ಅಮ್ಮ ವಿಶಾಲು ಅಂತ ಕೂಕೋತಾ ಇದ್ದ. ಈಗ ನೋಡಿ ಜೆಸ್ಸಿ ಅಂತೆ, ಜೆಸ್ಸಿ. ಇಷ್ಟೇ ಕಣ್ರಿ ಪ್ರಪಂಚ.